ಹಲೋ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಮೋಮೋಸ್ ಚಟ್ನಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೋಮೋಸ್ ಚಟ್ನಿ ಮಾಡೋಕ್ಕೆ ನೀರನ್ನ ಕುದಿಯೋಕ್ಕೆ ಇಟ್ಕೋಬೇಕು. ಕುದಿಯೋ ಟೈಮಲ್ಲಿ ನೀರು ಟೊಮೊಟೊ ಹಾಕೋಬೇಕು ಮತ್ತು ಒಣಮೆಣಸಿನ್ಕಾಯಿನ ಹಾಕೋಬೇಕು. ಬಾಯ್ಲ್ ಆದಮೇಲೆ ಟೊಮೊಟೊದು ಸಿಪ್ಪೆ ತೆಗೆದು ಒಣಮೆಣಸಿನ್ಕಾಯಿನ ಮತ್ತು ಸಿಪ್ಪೆ ತೆಗೆದ ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೋಬೇಕು. ಆಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಸೇರಿಸ್ಕೊಂಡು ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿನ ರೋಸ್ಟ್ ಆಗೋ ತನಕ ಕೈ ಆಡಿಸಿ ಆಮೇಲೆ ಮೋಮೋಸ್ ಚಟ್ನಿನ ಹಾಕೋಬೇಕು. ಆಮೇಲೆ ಕೈ ಆಡಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಎಣ್ಣೆ ಬಿಡೋ ತನಕ ಕೈ ಆಡಿಸ್ಬೇಕು. ಮೋಮೋಸ್ ಫಿಲ್ಲಿಂಗ್ಸ್ ಮಾಡೋದಕ್ಕೆ ಕಾದ ಬಾಣಲಿಗೆ ಎಣ್ಣೆನ ಹಾಕ್ಕೊಂಡು ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಬೇಬಿ ಕಾರ್ನ್, ಕ್ಯಾಬೇಜ್, ಸಣ್ಣದಾಗಿ ಕಟ್ ಮಾಡಿರೋ ಬ್ರಾಕೊಲಿ ಮತ್ತು ಕಾರ್ನ್ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಒಂಚೂರು ಬೇಯೋಕ್ಕೆ ಬಿಡಬೇಕು. ಆಮೇಲೆ ಸ್ವಲ್ಪ ಮೋಮೋಸ್ ಚಟ್ನಿನ ಹಾಕ್ಕೊಂಡು ಖಾರದ ಪುಡಿ, ಅರಿಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ನಿಮ್ಮ ಮೋಮೋಸ್ ಫಿಲ್ಲಿಂಗ್ಸ್ ರೆಡಿ. ಇವಾಗ ಮೋಮೋಸ್ ಮಾಡೋಕ್ಕೆ ಹಿಟ್ಟನ್ನ ಸಣ್ಣದಾಗಿ ಲಟ್ಟಿಸ್ಕೊಂಡು ಮೈದಾ ಹಿಟ್ಟನ್ನ ಸಣ್ಣದಾಗಿ ಲಟ್ಟಿಸ್ಕೊಂಡು ನಿಮಗೆ ಇಷ್ಟವಾಗಿರೋ ಶೇಪಲ್ಲಿ ಮಾಡಿಕೊಂಡು ಸ್ಟೀಮ್ ಮಾಡೋಕ್ಕೆ ಇಟ್ಕೋಬೇಕು. ಸ್ಟೀಮ್ ಮಾಡೋಕ್ಕೆ ಸ್ಟೀಮರ್ಗೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿ ಎಣ್ಣೆನ ಆಮೇಲೆ 1 by 1 ಮೋಮೋಸ್ನ ಇಡ್ತಾ ಹೋಗಬೇಕು. ಆಮೇಲೆ ಸ್ಟೀಮ್ ಮಾಡ್ಕೋಬೇಕು ಲಿಡ್ನ ಹಾಕ್ಕೊಂಡು. ಆಮೇಲೆ ಮೋಮೋಸ್ ಜೊತೆ ಮೋಮೋಸ್ ಚಟ್ನಿ ಮತ್ತು ಮಯೋನೀಸ್ನ ಹಾಕ್ಕೊಂಡು ಸರ್ವ್ ಮಾಡಬೇಕು.